ಇವತ್ತು ಕ್ಯಾಬಿನೆಟ್ ಇತ್ತು, ಸಚಿವ ಸಂಪುಟ ಸಭೆ. ಅಜೆಂಡಾ ಇರುತ್ತೆ, ಇಂತಿಂಥ ವಿಷಯಗಳ ಚರ್ಚೆ ಆಗಬೇಕು, ಇಂತಿಂಥ ವಿಷಯಗಳಲ್ಲಿ ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತೆಲ್ಲ ಇರುತ್ತೆ. ಆ ಚರ್ಚೆಗಳ ಆರಂಭವಾಗುವುದಕ್ಕಿಂತ ಮುಂಚೆ ನಮಗೆ ಬಂದ ಸುದ್ದಿ ಪ್ರಕಾರ ಯಾರೂ ಏನೂ ಕೇಳಿರಲಿಲ್ಲ. ಮುಖ್ಯಮಂತ್ರಿಗಳೇ ದರ್ಶನ್ ಕೇಸಿನ ವಿಷಯ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ. ಯಾರು ತಮ್ಮ ಕ್ಯಾಬಿನೆಟ್ ಕೊಲಿಗ್ಗಳಿಗೆ ಮುಖ್ಯಮಂತ್ರಿಗಳು ಹೇಳಿದ್ದು, ಯಾರೂ ಆ ದರ್ಶನ್ ವಿಷಯದಲ್ಲಿ ತುಟಿ ಪಿಟಕ್ ಅನ್ನಂಗಿಲ್ಲ ಅಂದ್ರಂತೆ. ಯಾರೂ ಮಾತಾಡಂಗಿಲ್ಲ. ಪರ ವಿರೋಧ ಹೇಳಿಕೆಗಳನ್ನು ಕೊಡಬೇಡಿ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಏನು ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳುತ್ತೆ. ಅಂಥ ಕ್ರೂರತನ ನಾನು ನೋಡೇ ಇಲ್ಲ ಅಂದ್ರಂತೆ. ಅಂಥ ಕ್ರೂರತನ ನಾನು ನೋಡೇ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ ಮಾತಿದೆ ಕ್ಯಾಬಿನೆಟ್ನಲ್ಲಿ. ಕ್ಯಾಬಿನೆಟ್ ಕೊಲಿಗ್ಗಳು ಅದನ್ನು ಖಚಿತಪಡಿಸ್ತಾ ಇದ್ದಾರೆ. ಸುಮ್ಮನೆ ಕೂತಿದ್ರಂತೆ, ಎಲ್ಲ ಮಿನಿಸ್ಟರ್ಸ್ ಸುಮ್ಮನೆ ಕೂತಿದ್ರಂತೆ. ಒಂದು ಸುದ್ದಿ ಹರಿದಾಡ್ತಾ ಇದೆ. ಏನು? ಈ ದರ್ಶನ್ನು ಅಥವಾ ಜೊತೆಗಿದ್ದವ್ರು ಯಾರೋ ರೇಣುಕಾಸ್ವಾಮಿಯ ಮೇಲೆ ತಾವು ಹಲ್ಲೆ ಮಾಡ್ತಾ ಇರುವ ದೃಶ್ಯಗಳನ್ನು ತಾವೇ ಚಿತ್ರೀಕರಣ ಮಾಡ್ಕೊಂಡಿದ್ರು ಮೊಬೈಲ್ನಲ್ಲಿ. ಇದು ಮರ್ಡರ್ ಆಗುತ್ತೆ, 302 ಆಗಿ ಕುತ್ತಿಗೆಗೆ ಬರುತ್ತೆ ಅಂತೇನು ಗೊತ್ತಿಲ್ಲಲ್ಲ, ಹೊಡೆದು ಕಳಿಸೋದು ಅನ್ನೋ ಲೆಕ್ಕಾಚಾರದಲ್ಲಿ ತಾವೇ ರೆಕಾರ್ಡ್ ಮಾಡ್ಕೊಂಡಿದ್ರು. ಮರ್ಡರ್ ಆದ ನಂತರ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ರು. ಪೊಲೀಸರು ರಿಟ್ರೀವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಆ ವಿಡಿಯೋಗಳನ್ನು ಹರಿದಾಡ್ತಾ ಇರುವ ಸುದ್ದಿ, ನಾನು ಸತ್ಯ ಅಂತ ಹೇಳ್ತಾ ಇಲ್ಲ ಅದನ್ನು. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ತೋರಿಸಿದ್ರು. ನೋಡಿ ಸರ್ ಹಿಂಗೆ ಹೊಡೆದಿದ್ದಾರೆ ಅಂತ. ಅದನ್ನು ನೋಡಿ ಮುಖ್ಯಮಂತ್ರಿಗಳು ತೂತು ಇವನೇನು ಮನುಷ್ಯನೇನ್ರಿ ಅಂತೇನೋ ಅಂದರು ಅಂತ ಒಂದು ಸುದ್ದಿ ಬಂತು. ಬಟ್ ದರ್ಶನ್ ಮೊಬೈಲ್ನಿಂದನೋ ಅಥವಾ ಆತನ ಸಹಚರರ ಮೊಬೈಲ್ನಿಂದನೋ ಹಲ್ಲೆಯ ದೃಶ್ಯಗಳು ಸಿಕ್ಕಿದ್ದಾವೆ ಅನ್ನುವ ಸುದ್ದಿಯನ್ನು ಪೊಲೀಸರು ಕನ್ಫರ್ಮ್ ಮಾಡಿಲ್ಲ. ದಯಾನಂದ್ ಅವರು ಏನನ್ನೋ ತಗೊಂಡೋಗಿ ತೋರಿಸಿದ್ರ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಅದನ್ನು ನೋಡಿ ಚಿಚಿಚಿ ಮನುಷ್ಯನೇನ್ರಿ ಇವನು ಅಂತ ಹೇಳಿದ್ರ. ಅದು ಸತ್ಯ ಅನ್ನೋದಾದರೆ ಅಬ್ಬಬ್ಬ ಅಂದರೆ ಏನು ತೋರಿಸಿರಬಹುದು? ರೇಣುಕಾಸ್ವಾಮಿಯ ಶವದ ಫೋಟೋಗಳನ್ನು ತೋರಿಸಿರ್ಬೇಕು. ನೋಡಿ ಸರ್ ಹೆಂಗೆ ಹೊಡೆದು ಬಿಟ್ಟಿದ್ದಾರೆ ಅಂತೇನು ತೋರಿಸಿರ್ಬೇಕಷ್ಟೆ. ಅದನ್ನು ಬಿಟ್ಟರೆ ಈ ವಿಡಿಯೋ, ಇವರು ಹಲ್ಲೆಯನ್ನು ಚಿತ್ರೀಕರಣ ಮಾಡಿಕೊಂಡೇ ಇರಲಿಲ್ವಾ? ಈ ಹೈವಾನನ ಮನಸ್ಥಿತಿ ನೋಡಿದ್ರೆ ಆತ ಮಾಡ್ಕೊಂಡಿರ್ತಾನೆ ಆತ. ಅದು ಪೌರುಷದ ಸಂಕೇತ ಅಲ್ಲ. ನೋಡಿ ಖುಷಿ ಪಡ್ಬೇಕು, ಹೆಂಗೆ ಹೊಡೆದ್ವಿ ಅವನ್ನ ಅಂತ. ಅದು ಪೊಲೀಸರಿಗೆ ಸಿಕ್ಕಿದೆಯಾ? ಪೊಲೀಸ್ ಮೂಲಗಳು ಅಲ್ಲಗಳಿತಾ ಇದ್ದಾವೆ. ಅದಕ್ಕಿಂತ ಜಾಸ್ತಿ ಹೇಳೋದಿಲ್ಲ ನಾನು. ಬಟ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಆ ದೃಶ್ಯಗಳನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆ ತೋರಿಸಿದ್ರು ಅನ್ನೋದು ಸುಳ್ಳು. ಅದಾಗಿಲ್ಲ. ದಟ್ ಈಸ್ ವೆರಿ ಕ್ಲಿಯರ್. ಈ ಕ್ಷಣ ಪೊಲೀಸರ ಹತ್ರ ಆ ದೃಶ್ಯಗಳಿದ್ದಾವ ಅಂದರೆ ಇಲ್ಲ. ಮುಂದಿನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕ್ಷಣದಲ್ಲಿ ಇಲ್ಲ. ಒಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳಿದ್ರು ಅನ್ನೋದೇ ಹೈಲೈಟು. ಅಂಥ ಕ್ರೂರತನ ನಾನು ನೋಡೇ ಇಲ್ಲ. ಅತ್ಯಂತ ಕ್ರೂರತನದ ಕೃತ್ಯ ಅದು. ದರ್ಶನ್ ಕೇಸ್ ಬಗ್ಗೆ ಯಾರೂ ಹೆಚ್ಚಿಗೆ ಮಾತಾಡಬೇಡಿ. ರೇಣುಕಾಸ್ವಾಮಿ ಕೊಲೆ ವಿಷಯದಲ್ಲಿ ಪರ ವಿರೋಧ ಚರ್ಚೆ ಬೇಡ. ಕಾನೂನು ತನ್ನ ಕೆಲಸ ಮಾಡುತ್ತೆ, ಅನಗತ್ಯ ಚರ್ಚೆ ಮಾಡಬೇಡಿ ಅಂದ್ರಂತೆ. ಎದುರಿಗಿದ್ದ ಮಂತ್ರಿಗಳು ಒಬ್ಬರು ಒಂದು ಮಾತನ್ನು ಆಡಲಿಲ್ವಂತೆ. ಇವತ್ತು ಇದೇ ವ್ಯಕ್ತಿಗೆ ಸಂಬಂಧಿಸಿದ ಇನ್ನೊಂದು ಪ್ರಕರಣ ಕೂಡ ಬೆಳಕಿಗೆ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.